ಹಾಗಂತ ಮುನಿಯಪ್ಪ ಏನು ಸಣ್ಣ ನಾಯಕ ಅಲ್ಲ, ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಅದೇ ಹೇಳಿದಲ್ಲ, ಅಷ್ಟು ಲೀಸ್ಟ್ ಇದೆ. ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಎಂ ಬಿ ಪಾಟೀಲ್, ತುಂಬ ಜನ ಇದ್ದಾರೆ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಈ ಇವರು ದಲಿತರು, ದಲಿತ ಸಮುದಾಯಕ್ಕೆ ಸೇರಿದವರು. ಈ ದಲಿತರಲ್ಲಿ ಎಡಗೈ ಮತ್ತು ಬಲಗೈ ಅಂತಿದೆ, ಎಡಗೈ ಮತ್ತು ಬಲಗೈ. ಈ ಎಡಪಕ್ಷಗಳು ಅಂತ ಹೇಳುವಾಗ, ಮತ್ತು ಈಗ ಬಲ ಸಿದ್ಧಾಂತ ಅಂತ ಹೇಳುವಾಗ ಬಿ ಜೆ ಪಿಯನ್ನು ಹೇಳ್ತಾರಲ್ವಾ, ಎಡ ಸಿದ್ಧಾಂತ ಹೇಳುವಾಗ ಕಮ್ಯುನಿಸ್ಟ್ಗಳನ್ನು ಹೇಳ್ತಾರಲ್ವಾ. ಇಲ್ಲಿ ಬೇರೆ, ಇಲ್ಲಿ ಬಲ ಸಿದ್ಧಾಂತ ಬೇರೆ, ಎಡ ಸಿದ್ಧಾಂತ ಬೇರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಅವರು ದಲಿತ ಬಲಗೈ, ದಲಿತ ಬಲಗೈ. ಮುನಿಯಪ್ಪ ಇದ್ದಾರಲ್ಲ, ದಲಿತ ಎಡಗೈ. ಏನು ಬಲಗೈ ಎಡಗೈ ಅಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ಅವರಲ್ಲೇ ಕೆಲವು ಅಂತರ ಇದೆ. ಹೆಣ್ಣು ಕೊಡಲ್ಲ, ಹಿಂಗೆ ಅರ್ಥ ಆಯ್ತಾ ನಿಮಗೆ? ಅದನ್ನು ಕೂಲಂಕುಷವಾಗಿ ಅಂದರೆ ವಿಸ್ತಾರವಾಗಿ ಹೇಳೋದಕ್ಕೆ ನನಗೆ ಟೈಮ್ ಇಲ್ಲ ಈಗ. ಆ ಥರ ಅವರಲ್ಲೇ ಒಂದು ಇದಿದೆ. ಒಂದು ದಿವಸ ನನಗೆ ಕೆ ಎಚ್ ಮುನಿಯಪ್ಪ ಸಿಕ್ಕಿದ್ರು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ. ನಿಮ್ಮಿಬ್ಬರ ಪ್ರಾಬ್ಲಮ್ ಅಂದರೆ ರಾಹುಲ್ ಗಾಂಧಿ ಕೂತಿದ್ರಂತೆ, ಪಕ್ಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂತಿದ್ರಂತೆ, ಈ ಕಡೆ ಕೆ ಎಚ್ ಮುನಿಯಪ್ಪ ಕೂತಿದ್ರಂತೆ. ಇಬ್ಬರನ್ನ ಕೈ ಇಟ್ಕೊಂಡು ಅವರು ಸಮಾಧಾನ ಪಡಿಸ್ತಾ ಇರೋದು. ಅವ್ರು ಹೇಳಿದ್ರಂತೆ, ಅಲ್ರಿ ಇಬ್ಬರದು ದಲಿತ ಅಲ್ವಾ, ನಿಮ್ದೇನು ಇಬ್ಬರು ಪ್ರಾಬ್ಲಮ್ ಏನು ಅಂತ. ನೀವೇನು ಹೇಳಿದ್ರಿ ಸರ್ ಅಂತ ನಾನು ಕೇಳಿದೆ ಅವ್ರ ಹತ್ರ, ಯಾರ ಹತ್ರ? ಕೆ ಎಚ್ ಮುನಿಯಪ್ಪ. ಅದಕ್ಕೆ ಕೆ ಎಚ್ ಮುನಿಯಪ್ಪ ಭಾಳ ಮಾರ್ಮಿಕವಾಗಿ ಉತ್ತರ ಕೊಟ್ಟರು. ನಮ್ಮ ಊಟದ ನಮ್ಮ ತಟ್ಟೆಯ ಊಟವನ್ನು ಅವರುಗಳು ತಿಂತಾ ಇದ್ದಾರೆ ಅಂತಂದ್ರಂತೆ. ಅಂದರೆ ನಮಗೇನು ಸಿಗಬೇಕು ರಿಸರ್ವೇಷನ್ ವಿಚಾರದಲ್ಲಿ ಬಹುತೇಕ ಅವರು ಎತ್ಕೊಂಡು ಹೋಗ್ತಿದ್ದಾರೆ, ಅಂದರೆ ಬಲಗೈ ಎತ್ಕೊಂಡು ಹೋಗ್ತಿದೆ ಅನ್ನೋಂಥದ್ದನ್ನು ಹೇಳಿದರು ಅಂತ ಜಸ್ಟ್ ಹೇಳಿದ್ದು. ಇದರ ಬಗ್ಗೆ ಕೂಲಂಕುಷವಾಗಿ ಗೊತ್ತಿದ್ದವರು ಗೊತ್ತಿರುತ್ತೆ, ಬಲಗೈ ಎಡಗೈ ನಡುವಿನ ಸಮರಗಳೇನು ಅಂತೇಳಿ. ಓಕೆ, ಈಗ ರೇಸಿಗೆ ಬರೋಣ. ಸಿದ್ದರಾಮಯ್ಯನವರ ನಂತರ ರೇಸಲ್ಲಿರೋದು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒನ್ ಆಫ್ ದ ಫೈನೆಸ್ಟ್ ಸಂಘಟನೆಕಾರ, ಫೈನೆಸ್ಟ್. ನಿಜವಾಗ್ಲೂ ಬಿ ಜೆ ಪಿ ಯಾವ ಥರ ಸಂಘಟನೆ ಮಾಡುತ್ತೋ ತುಸು ಹೆಚ್ಚೇ ಅದ್ಭುತ ಸಂಘಟನೆ ಮಾಡಿದಂಥವ್ರು ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಹೆಂಗಿತ್ತು ಗೊತ್ತೇನ್ರಿ? ಕೇಳೋರಿಲ್ಲ, ಕಾಂಗ್ರೆಸ್ ಆಫೀಸನ್ನು ಕೇಳೋರಿಲ್ಲ. ಇವ್ರು ಬಿಲೀವ್ ಇಟ್ ಆರ್ ನಾಟ್, ನಿಮ್ಗೆ ಗೊತ್ತಿರುತ್ತೆ. ದಿನೇಶ್ ಗುಂಡೂರಾವ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು. ಅವರಿಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಕೊನೆಗೆ ಪಾರ್ಟಿನ. ಅಂದರೆ ಪಾಪ ಅವರು ಒಪ್ಕೋತಾರೆ, ನಮ್ಮಿಂದ ಆಗಲ್ಲ ರೀ ಅದು ಅಂತ. ಅವರು ಹಾಕಿಬಿಟ್ಟು ಕೊಟ್ಬಿಟ್ರು, ನನ್ನಿಂದ ಆಗಲ್ಲ, ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ. ಆಗ ಎಂಟ್ರಿ ಕೊಟ್ಟವರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒಂದು ಟೀಮ್ ಕಟ್ಕೋತಾರೆ, ಒಂದು 50 ಜನರ ಟೀಮ್ ಇದೆ ಈಗಲೂ. ಅವ್ರು ಹೋದಾಗ ಎಲ್ಲ ಡಿಜಿಟಲ್ ಎಲ್ಲ. ಈ ಮನುಷ್ಯ ಮಾತ್ರ ಕಾಂಗ್ರೆಸ್ಸನ್ನು ಹೆಂಗೆ ಅಂತಂದರೆ ನಾಡಿಗಳಲ್ಲಿ ಚೈತನ್ಯ ತುಂಬಿದ್ರಪ್ಪ. ಏನು ಹೋರಾಟ. ನೀವು ಪೇ ಸಿ ಎಮ್ ನೋಡಿಲ್ವಾ? ಆಮೇಲೆ ನಮ್ಮ ನೀರು ನಮ್ಮ ಹಕ್ಕು ನೋಡಿಲ್ವಾ? ಈಗ ಡಿ ಕೆ ಶಿವಕುಮಾರ್ ಅವರನ್ನು ಟೀಕೆ ಮಾಡೋ ಸಂದರ್ಭದಲ್ಲಿ ಅನೇಕ ಬಾರಿ ನಾನೇ ಟೀಕೆ ಮಾಡಿದ್ದೀನಿ. ಓಕೆ, ರಾಮಮೂರ್ತಿ ಅವರಿಗೆ ಏನೋ ತಗ್ಗಿ ನಡಿಬೇಕು ಅಂದರೆ ಅದಕ್ಕೂ ಟೀಕೆ ಮಾಡಿದ್ದೀನಿ. ಆದರೆ ಆ ನಾಯಕತ್ವ ಗುಣಗಳನ್ನು ನಾವು ಯಾರೇ ಆಗಿರಲಿ, ಪಕ್ಷದ ಯಾರೇ ಆಗಿರಲಿ ಹೇಳಲೇಬೇಕು ಅಂತ. ಕಳೆಗೊಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದವರು ಬಂಡೆ, ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಚುನಾವಣೆಯಲ್ಲಿ ತನು ಮನ ಧನ ಅಂದರೆ ದುಡ್ಡು ಎಲ್ಲ ಹಾಕಿ ಪಕ್ಷವನ್ನು ಗೆಲ್ಲಿಸುವುದರಲ್ಲಿ ಸಫಲರಾಗಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಸಿದ್ದರಾಮಯ್ಯ, ನಂತರ ಬೆಸ್ಟ್ ಲೀಡರ್. ಆಮೇಲೆ ಇನ್ನೊಬ್ಬರು ಸಿ ಎಂ ಕುರ್ಚಿ ರೇಸ್ನಲ್ಲಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಹಿರಿಯ ನಾಯಕ. ಆಮೇಲೆ ಆಡಳಿತ ಅನ್ನೋದು ಭಾಳ ಸಲೀಸವ್ರಿಗೆ. ರಾಜ್ಕುಮಾರ್ ಅಪಹರಣ ವೇಳೆ ಇವರು ಗೃಹ ಮಂತ್ರಿಯಾಗಿದ್ದರು. ಆಮೇಲೆ ಇವರ ಆಡಳಿತವನ್ನು, ಇವರ ರಾಜ್ಯಭಾರವನ್ನು ಯಾರು ಕೆಮ್ಮಂಗಿಲ್ಲ ಆ ವಿಚಾರದಲ್ಲಿ. ಆದರೆ ಒಮ್ಮೆಯೂ ಸಿ ಎಂ ಆಗಲಿಲ್ಲ ಅಂತ ಕೊರಗಿದೆ. 82 ವರ್ಷ ಆದರೂ ಕೂಡ ಅವಕಾಶಗಳಿತ್ತು. ಕಾಂಗ್ರೆಸ್ ದಲಿತ ಸಿ ಎಂ ಕೊರಗು ನೀಗಿಸಬೇಕಿದೆ. ಒಂದು ಕಡೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಸಿ ಎಂ ಆಗಬೇಕು ಅಂತ ಒಂದು ಮಾತಿದೆ. ಆದರೆ ಅವ್ರು ಹೇಳ್ತಾರೆ, ನನ್ನನ್ನು ದಲಿತ ಅನ್ನೋ ಕಾರಣಕ್ಕಾಗಿ ಸಿ ಎಂ ಅಂತ ಹೇಳಬೇಡಿ, ನಾನು ಅರ್ಹನಿದ್ದರೆ ಸಿ ಎಂ ಮಾಡಿ ಅಂತ ಹೇಳಿದ್ದ. ನಿಜವಾಗಲೂ ಪಕ್ಷಭೇದ ಮರೆತು ಎಲ್ರಿಗೂ ಇದೆ. ಒಂದು ವೇಳೆ ಮುಖ್ಯಮಂತ್ರಿ ಆಗೋದಿದ್ದರೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗೋದಿದ್ದರೆ ಯಾಕೆ ಆಗಬಾರ್ದು ಅಂತೇಳಿ. 2004ರಲ್ಲಿ ಧರ್ಮಸಿಂಗ ಅಥವಾ ಇವರ ಅಂತ ಅಂದಾಗ ಇವರ ಹೆಸರು ಮುಂಚೂಣಿಯಲ್ಲಿ ಇತ್ತು ನಿಜವಾಗಿ. ಆದರೆ ದೇವೇಗೌಡರು ಮನಸ್ಸು ಮಾಡಿಲ್ಲ. ಯಾಕೆಂದರೆ ಒಂದು ವೇಳೆ ಅವರನ್ನು ಕೆಳಗಿಳಿಸುವಂಥ ಸಂದರ್ಭದಲ್ಲಿ ದಲಿತ ವೋಟುಗಳು ಎಲ್ಲಿ ಸ್ಪ್ಲಿಟ್ ಆಗಿಬಿಡುತ್ತೋ,
ಜೆ ಡಿ ಎಸ್ಸಿಂದ ದೂರ ಆಗಿಬಿಡುತ್ತೋ ಅಂತ ಒಂದು ಭಯ ಇತ್ತು ಅವರಿಗೆ. ಧರ್ಮಸಿಂಗ್ ಜಾತಿ ಸಣ್ಣದು, ರಜಪೂತ್ ಜಾತಿ, ಏನಾದರೂ ಕೆಳಗಿಳಿಸಿದ್ರು ಕಿರಿಕಿರಿ ಆಗೋದಿಲ್ಲ ಅಂಥೇಳಿ. ನಾನೊಮ್ಮೆ ಪರ್ಸನಲಿ ಅವ್ರ ಹತ್ರ ದೇವೇಗೌಡ ಹತ್ರ ಕೇಳಿದರೆ ಯಾಕೆ ಅದು ಆಗಿಲ್ಲ ಅಂತ ಹೇಳುವಾಗ ಅವರೊಂದು ಮಾತು ಹೇಳ್ತಾರೆ, ಅಲ್ಲಿ ಚೆನ್ನಮ್ಮ ಅವರ ವಿಚಾರಕ್ಕೆ ಒಂದು ಆ್ಯಸಿಡ್ ವಿಚಾರ ಇರುತ್ತೆ, ಇವರು ಗೃಹ ಸಚಿವರಾಗಿ ಸರಿಯಾಗಿ ನಿರ್ವಹಿಸಿಲ್ಲ, ಅದು ಒಂದು ಕಾರಣ ಅಂತೇಳಿ ದೇವೇಗೌಡರೊಮ್ಮೆ ಹೇಳಿದ್ದಿದೆ. ಓಕೆ, ನೆಕ್ಸ್ಟು ಇದು ಕಾಂಗ್ರೆಸ್ಗೆ ಒಂದು ವೇಳೆ ಅವರು ಮುಖ್ಯಮಂತ್ರಿ ಕಾಂಗ್ರೆಸ್ ಸಿಕ್ಕಂತ ಒಂದು ಅಪೂರ್ವ ಅವಕಾಶ, ಅದನ್ನು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡ್ಬೋದು. ಸಿ ಎಂ ಕುರ್ಚಿ ರೇಸ್ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಲಲಿತ ಸಿ ಎಂ ರೇಸ್ನಲ್ಲಿ ಖರ್ಗೆ ಬಳಿಕ ಎರಡನೇ ಆಯ್ಕೆ ಡಾಕ್ಟರ್ ಜಿ ಪರಮೇಶ್ವರ್. ಆದರೆ ಒಮ್ಮೊಮ್ಮೆ ಲಕ್ ಯಾವ ಥರ ಲತ್ತೆ ಹೊಡೆಯುತ್ತೆ ಅಂತಂದರೆ 2013ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರೀ ಕಾಂಗ್ರೆಸ್ ಪಾರ್ಟಿ, ಇವರೇ ಪ್ರೆಸಿಡೆಂಟು. ಇವರೊಬ್ಬರೇ ಇತ್ತೀಚಿನ ದಿನಮಾನಗಳಲ್ಲಿ 8 ವರ್ಷಗಳ ಕಾಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು. ಇವರ ಕಾಲಾವಧಿಯಲ್ಲೇ ಬಳ್ಳಾರಿ ಪಾದಯಾತ್ರೆ ಆಗಿದ್ದು ಅಲ್ಲ, ಇವರ ಅದು ದೇಶಪಾಂಡೆ ಕಾಲಾವಧಿಯಲ್ಲಿ, ಅವರ ನಂತರ ಇವರು ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಇವರೇನಾದರೂ ಕೊರಟಗೆರೆಯಲ್ಲಿ ಗೆದ್ದಿದ್ದರೆ ಸೋತೋಗ್ಬಿಟ್ರು ಅವರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು, ಕೊರಟಗೆರೆಯಲ್ಲಿ ಸೋತರು. ಇಲ್ಲ ಅಂತಂದರೆ ಮೂಲ ಕಾಂಗ್ರೆಸ್ಸಿಗ ಅನ್ನುವಂಥ ಬಿರುದಿದೆ. ಇಬ್ಬರು ರೇಸಲ್ಲಿದ್ದರು, ಯಾರು? ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್. ಹೈಕಮಾಂಡ್ ಯಾರು ಕೊಡ್ತಾಯಿತ್ತು? ಪರಮೇಶ್ವರ್ಗೆ ಕೊಡ್ತಾಯಿತ್ತು, ಬಟ್ ಸೋತೋಗ್ಬಿಟ್ಟು ಲಕ್ ಕೈ ಕೊಡ್ತು. ಆಮೇಲೆ ಪ್ರಮುಖ ಖಾತೆ ನಿಭಾಯಿಸಿದ ಅನುಭವ ಇದೆ, ಆಮೇಲೆ ಸಜ್ಜನ ರಾಜಕಾರಣ. ಆದರೆ ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಆಸೆ ಇದೆ, ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ನೆಕ್ಸ್ಟು ಸಿ ಎಂ ಕುರ್ಚಿ ರೇಸ್ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿದೆ. ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ, ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕನಾಗೋ ತಾಕತ್ತಿದೆ. ಅಹಿಂದ ನಾಯಕ, ಅರ್ಥ ಆಯ್ತಾ? ಅಹಿಂದ ನಾಯಕ. ಇವರೆಲ್ಲ ಜೆ ಡಿ ಎಸ್ಸಲ್ಲಿದ್ದರು, ಇವರೆಲ್ಲ ಜನತಾ ಪರಿವಾರದಲ್ಲಿದ್ದರು. ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಚಲೋ, ಹಾಗೆ ಎಲ್ಲಿ ಸಿದ್ದರಾಮಯ್ಯ ಅಲ್ಲಿ ನಾನು, ಆಯಿತಾ? ಸಿದ್ದರಾಮಯ್ಯನವರಿಗೆ ಆರಂಭದ ಫಿನಾನ್ಸ್ ಎಲ್ಲ ಇವ್ರದ್ದೇ, ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ಅಬಕಾರಿ ಸಚಿವರಾಗಿ ಮತ್ತೊಂದಾಗಿ. ಆಮೇಲೆ ಇವರೆಲ್ಲ ಸಾಹುಕಾರರು, ದುಡ್ಡಿನ ಪ್ರಾಬ್ಲಮ್ ಇಲ್ಲ ಇವರಿಗೆಲ್ಲ. ಆದರೆ ತುಂಬ ಬ್ರಿಲಿಯಂಟ್ ಇದ್ದಾರೆ ಸತೀಶ್ ಜಾರಕಿಹೊಳಿ. ಆ ಅಹಿಂದ ವ್ಯಾಕ್ಯೂಮ್ ಇದೆಯಲ್ಲ, ಖಾಲಿಯಾಗೋ ವ್ಯಾಕ್ಯೂಮ್, ಅದನ್ನು ಯಾವ ಥರ ನಿಭಾಯಿಸ್ತಾರೆ ನೋಡಬೇಕು. ಇವರು ಕುರುಬಾಗಿರ್ಬೋದು, ಯಾರು? ಸಿದ್ದರಾಮಯ್ಯ ಕುರುಬ. ಇವರು ವಾಲ್ಮೀಕಿ ಸಮುದಾಯ ಅಂದರೆ ಬೇಡ ಸಮುದಾಯ, ಅಂದರೆ ಬೇಟೆಗಾರ ಸಮುದಾಯ, ಅದು ಆ ಥರ. ಇವರು ರಾಮುಲು, ಉಗ್ರಪ್ಪ, ರಮೇಶ್ ಜಾರಕಿಹೊಳಿ ಇವರು ಸಹೋದರ, ಇವರೆಲ್ಲ ಒಂದೇ ಸಮುದಾಯ. ಇನ್ನು ಶಾಸಕರ ವಿಶ್ವಾಸ ಗಳಿಸಲು ಯತ್ನಿಸ್ತಾ ಇದ್ದಾರೆ. ಬಟ್ ಬಹಳ ಕೂಲ್ ಪರ್ಸನ್. ನೀವು ಅವರ ಮುಂದೆ ಸರ್ ಇಲ್ಲಿ ಬಾಂಬ್ ಇದೆ ಅಂದರೂ ಕೂಡ, ಹೌದಾ ಸ್ವಲ್ಪ ಅದನ್ನು ತೆಗೆದು ಆ ಕಡೆ ಇಡಿ, ಹಿಂಗೆ ಈ ಥರ ಮಾತಾಡೋ ಜಾಯಮಾನ. ಇನ್ನು ಸಿ ಎಂ ಕುರ್ಚಿ ರೇಸ್ ಮೇಲೆ ಎಂ ಬಿ ಪಾಟೀಲ್ ಉತ್ತರ ಕರ್ನಾಟಕ ಪ್ರಮುಖ ನಾಯಕರಾಗುವ ಎಲ್ಲ ಸಾಧ್ಯತೆ ಇದೆ. ಹಣಕಾಸಿನ ತೊಂದರೆ ಇಲ್ಲ ಅವರಿಗೆ. ಅವರ ತಂದೆಯ ಕಾಲದಿಂದಲೂ ದೊಡ್ಡ ಶ್ರೀಮಂತರು. ಹಾಗಾಗಿ ದುಡ್ಡು ಹೊಡೆದ್ರಂತೆ, ಭ್ರಷ್ಟಾಚಾರ ಮಾಡಿದ್ರಂತೆ ಅಗತ್ಯನೇ ಇಲ್ಲ, ಅಷ್ಟು ದುಡ್ಡಿದೆ ಅವ್ರ ಬಳಿ. ಆದರೆ ಲಿಂಗಾಯತರನ್ನು ಕಾಂಗ್ರೆಸ್ಗೆ ಕರೆತರಬೇಕು, ಒಂದು ಒಳ್ಳೆ ಅವಕಾಶ ಇತ್ತು ಅವರಿಗೆ. ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ ನಂತರ ಸ್ವಲ್ಪ ಪ್ರಯತ್ನ ಪಟ್ಟರು. ಆದರೆ ಇನ್ನೂ ಕೂಡ ಅವರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿಲ್ಲ. ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಎಂ ಬಿ ಪಾಟೀಲ್, ಎಲ್ಲ ಶಕ್ತಿ ಅವರ ಬಳಿ ಇದೆ, ಅವರು ಮನಸ್ಸು ಮಾಡಬೇಕಷ್ಟೆ. ಇನ್ನು ಉತ್ತರ ಕರ್ನಾಟಕದ ಭಾಗದ ಕೂಗಿಗೆ ದನಿ ಆಗ್ತಾರೆ ಅನ್ನುವಂಥದ್ದಿದೆ. ಇವರೆಲ್ಲ ಸಿ ಎಂ ರೇಸಲ್ಲಿರೋ